ಹಾಯ್ ಎಲ್ರಿಗೂ ನಮಸ್ತೆ. ಈ ವಿಡಿಯೋ ನೋಡಿ ನಾನೊಬ್ಳು ಹೊಟ್ಟೆಬಾಕ ಪರಮೇಶಿ ಅಂತ ಅನ್ಕೋಬೇಡಿ. ನಾವು ಸಣ್ಣವರಿರುವಾಗ ಬಾಲಮಂಗಳದಲ್ಲಿ ಹೊಟ್ಟೆಬಾಕ ಪರಮೇಶಿ ಅಂತ ಒಂದು ಕಥೆ ಬರ್ತಾಯಿತ್ತು. ಅದು ನನ್ನ ಫೇವ್ರೇಟ್ ಆಗಿತ್ತು. ಹಾಗೆ ಈ ವಿಡಿಯೋದಲ್ಲಿ ನಾನು ಮೈಸೂರಿಗೆ ಹೋಗಿದ್ದಾಗ ಏನೇನು ತಿಂದೆ ಅಂತ ತೋರಿಸ್ತೇನೆ. ಹಳ್ಳಿ ಹಟ್ಟಿ ಎಂಬ ಒಂದು ಸಣ್ಣದಾದ ಹೋಟೆಲ್. ಇಲ್ಲಿ ಚಿಬ್ಲು ಇಡ್ಲಿ ಸಿಗತ್ತೆ, ಅಂದರೆ ಕೋಕೋನಟ್ ಶೆಲ್ಲಲ್ಲಿ ಮಾಡಿದಂತಹ ಇಡ್ಲಿ. ಅದು ತುಂಬ ಫೇಮಸ್ ಇಲ್ಲಿ. ಜೊತೆಗೆ ಬೆಲ್ಲದಿಂದ ತಯಾರಿಸಿದಂತಹ ರವಾ ಕೇಸರಿ ಬಾತು ಕೂಡ ಸಿಗತ್ತೆ, ಅದು ಚೆನ್ನಾಗಿತ್ತು. ನಾನು ಅದರ ಜೊತೆಗೆ ಮೈಸೂರು ಮಸಾಲ ದೋಸೆಯನ್ನು ಕೂಡ ಟ್ರೈ ಮಾಡಿದೆ. ಎಲ್ಲವೂ ಸೂಪರ್ ಆಗಿತ್ತು, ರೀಸನೇಬಲ್ ಪ್ರೈಸಲ್ಲಿ ಅವೈಲೇಬಲ್ ಇತ್ತು. ಅದಾದಮೇಲೆ ನಾನು ಹೋಗಿದ್ದು ವರ್ಲ್ಡ್ ಆಫ್ ಮೈಸೂರು ಪಾಕ್ಗೆ. ಇಲ್ಲಿ ವಿಧ ವಿಧವಾದ ಮೈಸೂರು ಪಾಕ್ ಸಿಗತ್ತೆ. ನಾನು ಅಂಜೀರ ಮೈಸೂರು ಪಾಕ್ ಹಾಗೂ ಸ್ಪೆಷಲ್ ಮೈಸೂರು ಪಾಕ್ ಜೊತೆಗೆ ಮ್ಯಾಂಗೋ ಮೈಸೂರು ಪಾಕನ್ನು ಟ್ರೈ ಮಾಡಿದೆ. ಇವಲ್ಲದೆ ಬೇರೆ ಬೇರೆ ವಿಧವಾದ ಮೈಸೂರು ಪಾಕ್ಗಳು ಇಲ್ಲಿ ಸಿಗತ್ತೆ. ಜೊತೆಗೆ ವಿವಿಧ ಥರವಾದ ಸ್ವೀಟ್ಗಳು ಹಾಗೂ ಖಾರ ಐಟಮ್ಗಳು ಕೂಡ ಇಲ್ಲಿ ಲಭ್ಯ ಇರುತ್ತೆ. ಕೋಂಬೋ ಪ್ಯಾಕ್ ಕೂಡ ಸಿಗತ್ತೆ. ಒಂದು 5 ಫ್ಲೇವರ್ನ ಮೈಸೂರು ಪಾಕನ್ನು ನೀವು ಮನೆಗೆ ತೊಗೊಂಡು ಹೋಗ್ಬೋದು. ಅದಾದಮೇಲೆ ನನಗೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿಬೇಕು ಅಂತ ಅನಿಸಿ ಈ ಕಾಫಿ ಶಾಪಿಗೆ ಬಂದೆ. ಇಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಮತ್ತು ಒಂದು ಬಿಸ್ಕೆಟ್ ತಿಂದು ನೆಕ್ಸ್ಟ್ ನಾನು ಹೋಗಿದ್ದು ಮೈಸೂರಿನ ಕೆಲವು ಪ್ಲೇಸ್ಗಳನ್ನು ನೋಡಲಿಕ್ಕೆ. ಎಲ್ಲ ಪ್ಲೇಸ್ಗಳನ್ನು ವಿಸಿಟ್ ಮಾಡಿ ಸಂಜೆ ಮೈಲಾರಿ ದೋಸೆ ಸವಿಯಲು ಮೈಲಾರಿ ಹೋಟೆಲ್ಗೆ ಬಂದೆ. ಇದೊಂದು ಸಣ್ಣದಾದ ಹೋಟೆಲ್. ಇಲ್ಲಿ ಸಿಗುವಂತಹ ದೋಸೆ ಸಿಕ್ಕಾಪಟ್ಟೆ ಫೇಮಸ್. ಇಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ದೋಸೆ ಜೊತೆಗೆ ಸಾಗು ಕೊಡ್ತಾರೆ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಷ್ಟೊಂದು ಹೊಗಳುವಂತಹ ಟೇಸ್ಟ್ ಅಲ್ಲ ಅಂತ ಅನಿಸಿತು. ಬಟ್ ದೋಸೆ ಸಿಕ್ಕಾಪಟ್ಟೆ ಸಾಫ್ಟ್ ಇತ್ತು, ಜೊತೆಗೆ ಬೆಣ್ಣೆ ಕೂಡ ಕೊಟ್ಟಿದ್ದರು. ಹಾಗೆ ನಾನು 2 ದೋಸೆಯನ್ನು ಇಲ್ಲಿ ಸವಿದೆ. ಒಂದು ದೋಸೆಗೆ ಇಲ್ಲಿ 60 ರೂಪೀಸ್ ಆಗುತ್ತೆ. ಇಲ್ಲಿಯ ಸ್ಪೆಷಾಲಿಟಿ ದೋಸೆ ಜೊತೆಗೆ ಇಡ್ಲಿ ಸಿಗುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಐಟಮ್ಸ್ ಇಲ್ಲಿ ಸಿಗೋದಿಲ್ಲ. ಹಾಗೆ ಇಲ್ಲಿಂದ ದೋಸೆ ತಿಂದು ನನಗೆ ನೆಕ್ಸ್ಟ್ ಒಂದು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸಿತು. ಹಾಗೆ ನಾನು ನೆಕ್ಸ್ಟ್ ನನ್ನ ಪಯಣ ಮುಂದುವರಿಸಿದ್ದು ನಾನು ಪೋಲಾರ್ ಬೇರ್ ಐಸ್ ಕ್ರೀಮ್ ಪಾರ್ಲರ್ ಕಡೆಗೆ. ಅಲ್ಲಿ ಆಲ್ರೆಡಿ ಮ್ಯಾಂಗೋ ಸೀಸನ್ ನಡೀತಿದ್ದರಿಂದ ವಿವಿಧ ರೀತಿಯ ಮ್ಯಾಂಗೋ ಫ್ಲೇವರ್ನ ಐಸ್ ಕ್ರೀಮ್ಗಳು ಸಿಗ್ತಾಯಿತ್ತು. ಹಾಗೆ ನಾನೊಂದು ಮ್ಯಾಂಗೋ ಐಸ್ ಕ್ರೀಮನ್ನು ಸವಿದು ನನ್ನ ಡೇಯನ್ನು ಎಂಡ್ ಮಾಡಿದೆ.